ಪರಿಶುದ್ಧನೇ ಮಹೋನ್ನತನೇ ಸ್ವಾಮಿ, ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ಒಂದು ವಾಕ್ಯದೊಂದಿಗೆ ನೀವು ಮಾತನಾಡ್ರಿ, ನಾವು ಕೇಳುತ್ತೇವಪ್ಪ ದೇವರೇ. ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ನಾವು ಪ್ರಾರ್ಥನೆ ಮುಖಾಂತರ ಎಲ್ಲವನ್ನು ಕೇಳಿಕೊಂಡು ನಿಮ್ಮಲ್ಲಿ ಬೇಡಿಕೊಂಡು ಸ್ವಾಮಿ ನಾವು ಪಡೆಯುತ್ತೇವೆ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ, ಜೀವಗಳ ಪರಲೋಕದ ತಂದೆ. ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಇದು ಪೇತ್ರನ ಬರೆದ ಮೊದಲನೇ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 11ನೇ ವಚನವಾಗಿದೆ. ಇಲ್ಲಿ ಪ್ರಜೆಗಳು ಸೇವಕರು ಗಂಡು ಹೆಂಡರು ನಡುವೆ ಬೇಕಾದ ರೀತಿ ಹೇಗೆ ಬದುಕಬೇಕು ಎಂಬುದಾಗಿ ದೇವರು ಈ ವಾಕ್ಯವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಪ್ರಿಯ ಪ್ರವಾಸಿಗರು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕು. ಹಾಲೆಲೂಯ. ಇಲ್ಲಿ ಶಾರೀರಿಕವಾಗಿ ಇರುವಂತ ಎಲ್ಲ ಅಭ್ಯಾಸಗಳಿಗೆ ನಾವು ಕಡಿವಾಣಗಳನ್ನ ಹಾಕಿಕೊಂಡು ಪರಲೋಕ ರಾಜ್ಯವನ್ನ ಧ್ಯಾನದಲ್ಲಿ ಇಟ್ಟುಕೊಂಡು ಈ ಭೂಮಿ ಮೇಲೆ ಬದುಕಬೇಕು. ಶಾರೀರಿಕ ಅಭಿಲಾಷೆಗಳು ಅಂದ್ರೆ ನಮ್ಮ ದೇಹಕ್ಕೆ ಬೇಕಾಗಿದ್ದ ಭಾರಿ ಆಸೆಗಳು ಈ ಭೂಮಿ ಮೇಲೆ ಇದೆ. ಒಂದು ವಸ್ತ್ರ ಅಲಂಕಾರ ಇರ್ಬೋದು, ಒಂದು ಬೇರೆ ಬೇರೆ ಅಲಂಕಾರ ರೀತಿಗಳು ಇರ್ಬೋದು. ಇದು ಏನಾಗ್ತದೆ ಅಂದ್ರೆ ದೇವರಿಂದ ನಮ್ಮನ್ನ ದೂರ ಮಾಡಲಿಕ್ಕೆ ಈ ಒಂದು ಅವಕಾಶ ನಮಗೆ ಭೂಮಿ ಮೇಲೆ ಇಹಲೋಕದ ಅಧಿಪತಿ ನಮಗೆ ಇದನ್ನ ಒಳಪಡಿಸ್ತಾರೆ. ಯಾಕೆ ಅಂದ್ರೆ ದೇವರ ವಾಕ್ಯವನ್ನ ಬೇಕಾದ್ರೆ ಉಲ್ಲಂಘನೆ ಮಾಡುತ್ತಾರೆ. ಆದರೆ ಇಲ್ಲಿ ಏನೋ ಒಂದು ಈ ಲೋಕಕ್ಕೆ ಸಂಬಂಧಪಟ್ಟವಾದ ರೀತಿ ನಡಿಬೇಕು ಎಂಬುದಾಗಿ ಮನಸ್ಸಿಗೆ ಬಂದ್ರೆ ಫಸ್ಟ್ ಅಲ್ಲಿಗೆ ಪ್ರಿಫರೆನ್ಸ್. ಆದರೆ ದೇವರ ವಾಕ್ಯಕ್ಕೆ ದೂರ ಮಾಡಿ ಈ ಲೋಕಕ್ಕೆ ಬೇಕಾಗಿದ್ದ ಎಲ್ಲ ರೀತಿನೂ ಬೇಕಾದ್ರೆ ನಡೆಸ್ಕೊಳ್ಳಿಕ್ಕೆ ಶಕ್ತರಾಗಿರ್ತಾರೆ, ಬಲ ಹೊಂದುತ್ತಾರೆ ಅದರೊಳಗೆ. ಆದ್ರೆ ಪ್ರಾರ್ಥನೆ, ದೇವರಾಲಯ, ಪ್ರಸಂಗ, ಕುಟುಂಬ ಪ್ರಾರ್ಥನೆ ಇದೆಲ್ಲ 5 ನಿಮಿಷ 10 ನಿಮಿಷ ಸಾಕು. ಎಲ್ಲಿಗಾದ್ರೂ ನಾವು ಹೋಗಬೇಕು ಎಂಬುದಾಗಿ ಯೋಚನೆ ಮಾಡುವಾಗ ಆದಷ್ಟು ಬೇಗ ತಯಾರಾಗ್ತೇವೆ. ಹಾಲೆಲೂಯ. ಆಲಯಕ್ಕೆ ಹೋಗ್ಬೇಕಾದ್ರೆ ಅರ್ಧ ಗಂಟೆ ಲೇಟಾಗಿ ಹೋಗ್ತೇವೆ. ಒಂದು ಸಿನಿಮಾ ಟಾಕೀಸಿಗೆ ಹೋಗ್ಬೇಕಾದ್ರೆ ಎಷ್ಟೋ ಜನ, ಅಂದ್ರೆ ದೇವ್ರ ಮಕ್ಕಳಿಗೆಲ್ಲ ಇದು ಉದಾಹರಣೆ. ಒಂದು ಪ್ಲೈನಿಗೆ ಹೋಗ್ಬೇಕಾದ್ರೆ, ಒಂದು ಟ್ರೈನಿಗೆ ಹೋಗ್ಬೇಕಾದ್ರೆ ಹೋಗೋದಕ್ಕಿಂತ ಮುಂಚೆ ಹೋಗಿ ಅಲ್ಲಿ ಸೆಟಲ್ ಆಗ್ತೀರಿ. ಎಲ್ಲಿ? ಸ್ಟೇಷನ್ ನಲ್ಲಿ, ಏರ್ಪೋರ್ಟ್ ನಲ್ಲಿ. ಹಾಲೆಲೂಯ. ಯಾಕೆ? ಆ ಗಾಡಿ ಬಿಟ್ಟೋಗ್ತದೆ, ಪ್ಲೈನ್ ಬಿಟ್ಟೋಗ್ತದೆ, ಟಿಕೆಟ್ ಲಾಸ್ ಆಗ್ತದೆ. ಹಾಲೆಲೂಯ. ಆದ್ರೆ ಪರಲೋಕ ಕರ್ಕೊಂಡು ಹೋಗಕ್ಕೆ ಯೇಸು ಸ್ವಾಮಿ ಸಿದ್ಧರಾಗಿರುವಾಗ ಅಲ್ಲಿ ಎಷ್ಟು ಗಂಟೆ ಲೇಟ್ ಆಗ್ಬೇಕಾದ್ರೆ ಹೋಗ್ಬೋದು. ಕೆಲವರು 11:30ಗೆ ಬರೋರಿದ್ದಾರೆ. ಹಾಲೆಲೂಯ. ಅದರ ಅರ್ಥ ಯಾವತ್ತು ದೇವರ ವಾಕ್ಯಕ್ಕೆ ಬೆನ್ನ ಹಾಕಬೇಡ್ರಿ ಅಂತ ದೇವರು ಹೇಳ್ತಾರೆ. 5 ನಿಮಿಷ 10 ನಿಮಿಷ ಓಕೆ, ಕೆಲವೊಮ್ಮೆ 1/4 ಗಂಟೆ ಓಕೆ. ಗಂಟೆ ಗಟ್ಟಲೆ ಲೇಟ್ ಆಗಿ ತಡವಾಗಿ ಬಂದರೆ ಅವಾಗ ದೇವ್ರು ಹೇಳ್ತಾರೆ, ನೀನು ನನ್ನ ಮೇಲೆ ಎಷ್ಟು ಭರವಸೆ ಇಟ್ಟಿದ್ದಿ. ಹಾಲೆಲೂಯ. ಯಾಕೆಂದ್ರೆ ಸಭೆಯಾಗಿ ನಾನು ಎತ್ತಲ್ಪಡ್ತೇನೆ, ಸಭೆಯಾಗಿ ಕರೆಯಲ್ಪಡ್ತೇನೆ. ಅದಕ್ಕೆ ಭಾನುವಾರ ನೀವು ಒಬ್ಬರಿಗೊಬ್ಬರು ಕೂಡಿಕೊಂಡು ಪ್ರಾರ್ಥನೆ ಮಾಡ್ರಿ ಸಭೆಯಾಗಿ. ಹಾಲೆಲೂಯ. ಸಭೆಯಾಗಿ ಕೂಡಿಕೊಳ್ಳುವುದು ಉತ್ತಮ. ವಾಕ್ಯ ಉಪದೇಶವನ್ನು ಕೇಳುವುದು ತುಂಬಾ ಉತ್ತಮ. ಅದ್ರ ಪ್ರಕಾರ ಜೀವಿಸುವುದು ಇನ್ನೂ ಉತ್ತಮ. ಹಾಲೆಲೂಯ. ಅದಕ್ಕಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಪ್ರಿಯರೇ ಪ್ರವಾಸಿಗಳು ಪರದೇಶರಾಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶರೀರ ಅಭಿಲಾಷೆಗೆ ದೂರವಾಗಿರಿ. ನಮ್ಮ ಆತ್ಮದ ಮೇಲೆ ನಮ್ಮ ಶರೀರ ಯುದ್ಧ ಮಾಡ್ತದೆ. ಇಲ್ಲಿ 2 ಇದೆ. ಒಳಗಡೆ ದೇವರಾತ್ಮನು ಸುಳ್ಳು ಹೇಳ್ತಾ ಇದೆಯಾ, ಸುಳ್ಳು ಹೇಳ್ಬೇಡ ನೀನು ಅಂತ ಹೇಳ್ತದೆ. ಆದರೆ ಶರೀರಕ್ಕೆ ಸಂಬಂಧಪಟ್ಟ ಈ ಬಾಯಿಗಳು ಹೇಳ್ತವೆ, ಸುಳ್ಳು ಹೇಳ್ತದೆ, ಮಾಡಿದ ತಪ್ಪುಗಳನ್ನ ಓರಿಸ್ತದೆ. ಹಾಲೆಲೂಯ. ಶರೀರ ಇವತ್ತೆಲ್ಲ ಸುಳ್ಳೇಳಿ ಆತ್ಮವನ್ನ ನರಕಕ್ಕೆ ತೆಗೆದುಕೊಂಡು ಹೋಗ್ತದೆ. ಶರೀರ ಇಲ್ಲಿ ಬಿಟ್ಟು ಮಣ್ಣಿಗೆ ಸೇರ್ತದೆ. ಹಾಲೆಲೂಯ. ಅವಾಗ ಆತ್ಮ ಅಗ್ನಿ ಕಂದಕ ಕೆರೆಯಲ್ಲಿ ಬಾಯಿ ಬಡ್ಕೊಳ್ತಾರೆ. ಅಯ್ಯೋ, ನಾನು ನನ್ನ ಶರೀರದ ಮಾತು ಕೇಳಿಬಿಟ್ಟು ನಾನು ನಷ್ಟ ಮಾಡಿಕೊಂಡನಲ್ಲ.
ಅವತ್ತೇ ನಾನು ದೇವರ ಶಬ್ದಕ್ಕೆ ಕಿವಿಗೊಟ್ಟಿದ್ರೆ ಎಷ್ಟೋ ಚೆನ್ನಾಗಿತ್ತು. ಹಾಲೆಲೂಯ. ಅದಕ್ಕೆ ನೋಡು, ಶರೀರ ಮಾತುಗಳನ್ನ ನಮ್ಮ ಆತ್ಮ ಕೇಳಬಾರ್ದು. ನಮ್ಮ ಆತ್ಮದ ಕಂಟ್ರೋಲಿನಲ್ಲಿ ನಾವು ಶರೀರವನ್ನ ಇಟ್ಟುಕೊಳ್ಳಬೇಕು. ಹಾಲೆಲೂಯ. ಕೆಲವರಿಗೆ ಆತ್ಮ ಆತ್ಮದ ನುಡಿಗಳಿಗೆ ಗೊತ್ತಿಲ್ಲ. ದೇವರ ಆತ್ಮನ ನುಡಿತಾರೋ, ದೇವರು ನುಡಿತಾ ಇದ್ದಾರೋ, ಇಲ್ಲ ನಮ್ಮ ಬೇರೆ ಯಾವ ಆತ್ಮ ನುಡಿತಾ ಇದೆಯೋ ಅದನ್ನ ಕೆಲವರಿಗೆ ಕ್ಲಾರಿಫಿಕೇಶನ್ ಇಲ್ಲ, ಅರ್ಥನೇ ಆಗುವುದಿಲ್ಲ. ಹಾಲೆಲೂಯ. ಅದಕ್ಕೆ ನಮ್ಮನ್ನು ನಾವು ಪರಿಶೋಧಿಸಿಕೊಳ್ಬೇಕು. ಪರಿಶೋಧನೆ ಮಾಡಿಕೊಂಡ್ರೆ ಮಾತ್ರ ಇವೆಲ್ಲ ಗೊತ್ತಾಗ್ತದೆ. ಯಾಕೆ ಈ ರೀತಿ ನಮ್ಮ ಬಾಳ್ನಲ್ಲಿ ಹಿಂಗೆ ನಡೀತಾ ಇದೆ? 4 ದಿವಸ ಚೆನ್ನಾಗಿರ್ತೇವೆ, ಮತ್ತೆ ನೋಡಿದ್ರೆ ಮನೆಯಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ಮು, ಕಿರಿಕಿರಿ, ಏನೋ ಒಂದು ಸೆಟ್ಲ್ಮೆಂಟ್ ಮಾಡ್ತೀವಿ, ಅದೆಲ್ಲ ಫೇಲ್. ಆಮೇಲೆ ಮೇಲ್ನೋಟಕ್ಕಿಡೋದು, ದೇವ್ರು ನಮ್ಮನ್ನ ಪರೀಕ್ಷೆ ಮಾಡ್ತಾ ಇರ್ಬೋದು. ಎಷ್ಟು ಸಲ ದೇವ್ರು ಪರೀಕ್ಷೆ ಮಾಡ್ತಾರೆ? ದೇವ್ರು ಯಾವತ್ತೂ ಒಳ್ಳೇದನ್ನೇ ಕಾರ್ಯ ಮಾಡುತ್ತಾರೆ. ನಾವ್ಯಾರು ಅಂತ ದೇವರಿಗೆ ಗೊತ್ತು ಆಲ್ರೆಡಿ. ಹಾಲೆಲೂಯ. ಹಾಗಾಗಿ ನಾವು ಈ ಆತ್ಮದ ಮೇಲೆ ಶರೀರವನ್ನ ಒಪ್ಪಿಸಿ ಕೊಡಬಾರ್ದು. ಯಾಕೆ ಅಂದರೆ ಅದು ಎಂದಿಗೂ ಶರೀರದ ಸಂಬಂಧ, ಶರೀರದ ಆಸೆ ಇವೆಲ್ಲ ಪರಲೋಕ ರಾಜ್ಯದಿಂದ ದೂರ ಮಾಡ್ತದೆ. ಇದನ್ನು ನಾವು ಚೆನ್ನಾಗಿ ತಿಳಿದುಕೊಂಡಿರಬೇಕು. ಆತ್ಮದ ನುಡಿಗೆ ಮಾತ್ರ, ಅದಕ್ಕೆ ಹೇಳ್ತಾರೆ ದೇವರು, ನಿನ್ನ ಅಂತರಂಗದಲ್ಲಿ ನಡೆಯುವುದನ್ನ ನೋಡಿ ತಂದೆ ಫಲ ಕೊಡುತ್ತಾನೆ ಹೊರತು ಶರೀರವನ್ನ ನೋಡಿ ಫಲ ಕೊಡ್ತೀನಿ ಅಂತ ಸ್ವಾಮಿ ಎಲ್ಲೂ ಹೇಳಿಲ್ಲ. ಶರೀರಕ್ಕೆ ಇವತ್ತು ಬಿದ್ದೋಗ್ತದೆ. ಶರೀರ ಎಂಬುದು ಒಂದು ವಸ್ತ್ರ ಇದ್ದಾಗೆ. ಆ ವಸ್ತ್ರ ಕಳಿಸಿದರೆ ಮುಗೀತು ಕತೆ. ಶರೀರ ಬಿದ್ದೋಯ್ತು ಮಣ್ಣಿಗೆ. ಅದಕ್ಕೆ ಮಣ್ಣಿನಿಂದ ಹುಟ್ಟಿದ ಮನುಷ್ಯ ಮಣ್ಣಿಗೆ ಸೇರುವನು. ಹಾಲೆಲೂಯ. ಹಾಗಾಗಿ ನಾವು ಶರೀರಕ್ಕೆ ಯಾವುದೇ ರೀತಿ ಕೊಡಬಾರ್ದು. ಶರೀರವ ಆತ್ಮದ ಅಧೀನದಲ್ಲಿ ಇಟ್ಟುಕೊಳ್ಳಬೇಕು ನಾವು. ಹಾಲೆಲೂಯ. ಅದಕ್ಕೆ ದೂರವಾಗಿರಬೇಕು. ನಿಮ್ಮನ್ನು ಎಚ್ಚರಿಸುತ್ತೇನೆ, ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ. ಅನ್ಯರ ಜೊತೆಗೆ ಯೋಗ್ಯವಾಗಿರಲಿ. ಇಲ್ಲಿ ಸಭೆಯಲ್ಲೇ ನೆಟ್ಟಿಗಿಲ್ಲ. ಒಬ್ರಿಗೆ ನಿಮಗೆ ಇಷ್ಟ ಬಂದವ್ರಿಗೆ ಪ್ರೆಸ್ ಹೇಳ್ಕೊಡ್ತೀರಿ, ಬಾಕಿಯವರಿಗೆ ನೀವು ಯಾರು, ಐ ಡೋಂಟ್ ಕೇರ್, ಇವನು ಯಾರು ಗೊತ್ತಿಲ್ಲ, ಈಕೆ ಯಾರು ನನಗೆ ಗೊತ್ತಿಲ್ಲ. ನಟನೆ ಜೀವಿತ ದೇವರ ಹತ್ರ ನಡೆಯಲ್ಲ. ಹಾಲೆಲೂಯ. ನಿಮ್ಮ ನಡವಳಿಕೆ ಅನ್ಯರ ಮಧ್ಯದಲ್ಲಿ ಯೋಗ್ಯವಾಗಿರಲಿ ಅಂದ್ರೆ ದೇವರ ಮಕ್ಕಳ ಮಧ್ಯದಲ್ಲೇ ಯೋಗ್ಯವಾಗಿಲ್ವಲ್ಲ. ದಾರಿ ತೋರಿಸುವನು ಕುರುಡನಿಗೆ, ಕುರುಡ ಯಾವತ್ತು ದಾರಿ ತೋರ್ಸಕ್ಕಾದೀತೆ? ಕುಂಟನಿಗೆ ಎತ್ಕೊಂಡೋಗ್ಕಾಗ್ತದೆ? ಆಗುವುದಿಲ್ಲ. ಅದಕ್ಕೆ ಯಾವತ್ತು ರೋಗ ಇಲ್ಲದವರಿಗೆ ವೈದ್ಯನು ಬೇಡ, ರೋಗ ಇರುವಂತವನಿಗೆ ವೈದ್ಯನ ಅವಶ್ಯಕತೆ ಇದೆ. ಹಾಲೆಲೂಯ. ಹಾಗಾಗಿ ಅದಕ್ಕೆ ದೇವರ ವಾಕ್ಯ ಹೇಳ್ತಿದೆ, ಇಂದಿನ ಸಭಾ ಸೇವಕ ಅಂದ್ರೆ ನಿಮಗೆ ಇಂದಿನ ಸೇವೆಯಲ್ಲಿ ನಡೆಸಂತವನ್ನ ಯಾವತ್ತೂ ಮರಿಬೇಡ. ಹಾಲೆಲೂಯ. ಇವತ್ತು ವಾಕ್ಯ ಉಪದೇಶ ಮಾಡಿದಂಥವ್ರು, ನಿಮಗೆ ಸೇವೆಯಲ್ಲಿ ನಡೆಸಿದಂಥವರು ಯಾರು ಬೇಡ ಇವತ್ತು. ನನಗೆ ದೇವರ ವಾಕ್ಯ ಗೊತ್ತಿದೆ, ನಡೆಸಂತವ್ರು ಬಹಳ ಜನ ಇದ್ದಾರೆ. ಹಾಲೆಲೂಯ. ತೊಂದರೆ ಇಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹೆಚ್ಚಾಗಿ ದೇವರಲ್ಲಿ ಬೆಳೀರಿ. ಅದೇ ನಮ್ಮ ಆಸೆ, ಆಕಾಂಕ್ಷೆ. ಹಾಗಾಗಿ ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಮಾನವ ಕುಲಕ್ಕೆ ಶ್ರೇಷ್ಠವಾದ ದೇವರೇ, ಆಕಾಶ ಭೂಮಿ ಅಳೆದೋಗ್ಬೋದು, ನಿಮ್ಮ ಮಾತು, ನಿಮ್ಮ ವಾಕ್ಯ, ನಿಮ್ಮ ವಚನ ಒಂದು ಅಳಿಯುವುದೇ ಇಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿಯಾಗಿದೆ. ದೇವರೇ, ವಿಡಿಯೋ ಮುಖಾಂತರ ಪ್ರತಿಯೊಂದು ಕುಟುಂಬಗಳನ್ನು ನೆನೆಸಿ ನಿಮ್ಮ ಕರೆಗಳು ತಪ್ಪಿಸ್ಕೊಡ್ತೀನಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರು ಬೇಡಿಕೊಳ್ತೀನಿ, ಜೀವನ ತಂದೆ. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ.